ಇಲ್ಲ ಅನ್ಕೊಂಡು ಏನೇನೋ ಮಾತಾಡ್ಬಿಟ್ಟೆ. ಆದ್ರೆ ನಾನು ತುಂಬಾ ಜಾಸ್ತಿ ಮಾತಾಡಿಲ್ಲ ಅನ್ಸುತ್ತೆ ಅಲ್ವಾ ಅಜ್ಜೆ? ತುಂಬ ಏನೂ ಮಾತಾಡಿಲ್ಲ, ಹಾಗೆ ಅಂತ ಕಡಿಮೆನೂ ಒಂದು ಮಾತಾಡಲಿಲ್ಲ. ಹಾಗಿದ್ರೆ ಇವಾಗ ನೀವು ನನಗೆ ತುಂಬಾ ಬೈತೀರಾ ಅಥವಾ ಕಮ್ಮಿ ಬೈತೀರಾ? ಅಬ್ಬಾ, ನೀವು ಸ್ಮೈಲ್ ಮಾಡಿದ್ರಲ್ಲ, ಈಗ ನಂಗೆ ಸ್ವಲ್ಪ ಸಮಾಧಾನ ಆಯ್ತು. ನಾವಿಬ್ರು ಫ್ರೆಂಡ್ಸ್ ಆಗಿರ್ಬೋದು, ಆದ್ರೆ ನನ್ನ ಹಾರ್ಟ್ ಒಳಗಿನ 4ನೇ ಮೂಲೆಯಲ್ಲಿ ನಿಮ್ಮ ಮೇಲೆ ಸ್ವಲ್ಪ ಭಯ ಇದ್ದೇ ಇರುತ್ತೆ. ಅದು ಯಾವಾಗ ಹೋಗುತ್ತೋ ಏನೋ. ನೀ ಎಡ್ವರ್ಟ್ ಮಾಡಿಲ್ಲ ಅಂದ್ರೆ ನಾನು ಯಾಕೆ ಬೈಲಿ? ಮೊರೋವರ್, ನೀನು ಮಾಡಿರೋ ಎಡ್ವರ್ಟಿಂದ ಎಲ್ರಿಗೂ ಒಳ್ಳೇದಾಗಿದೆ ಹೊರತು ಯಾರಿಗೂ ಕೆಟ್ಟದಾಗಿಲ್ಲ. ನೀವು ನಂಗೆ ಈ ಥರ ಹೊಗಳ್ತಾ ಇದ್ರೆ ಅಂಬಾಸೆಯಲ್ಲಿ ಸೂರ್ಯ ಬಂದಂಗೆ, ಸೂರ್ಯ ಅಲ್ಲ ಚಂದ್ರ ಬಂದಂಗೆ ಆಗ್ತಿದೆ ಗೊತ್ತಾ? ನಾನು ಏನು ಮಾತಾಡ್ತಿದ್ದೀನಿ ನನಗೆ ಗೊತ್ತಾಗ್ತಿಲ್ಲ. ನನ್ನ ಕೈ ಕಾಲೆಲ್ಲ ತಣ್ಣಗಾಗ್ತಿದೆ, ನಡುತ್ತಾ ಇದೆ. ಒಟ್ಟಿನಲ್ಲಿ ನಾನು ಯಾವ ಎಡ್ವರ್ಟು ಮಾಡ್ತಿಲ್ಲ, ಗುಡ್ ಗರ್ಲ್ ಆಗ್ತಾ ಇದ್ದೀನಿ ಅಂತ ಹೇಳಕ್ ಬರ್ತಿದ್ದೀರಲ್ಲ. ಅಯ್ಯೋ, ಇವಾಗ ನನ್ನ ಕೈಯಲ್ಲಿ ಫೋನ್ ಇಲ್ಲ. ಫೋನ್ ಇದ್ರೆ ಏಜೆ ನೀವು ಹೇಳಿದ ಮಾತನ್ನ ಇನ್ನೊಂದ್ಸತಿ ಹೇಳಿ, ನಾನು ರೆಕಾರ್ಡ್ ಮಾಡ್ಕೊಂಡು ವಾಟ್ಸ್ಆಪ್ ಸ್ಟೇಟಸ್ಗೆ ಹಾಕ್ತೀನಿ ಅಂತ ಹೇಳ್ತಿದ್ದೆ. ಅವಾಗಿಂದ ನಾನೇ ಮಾತಾಡ್ತಿದ್ದೀನಿ, ನೀವು ಮಾತಾಡಿ. ನಾಳೆ ರೇವತಿನ ಮನೆಗೆ ಬರೋದು ಕೇಳು, ಮದುವೆ ವಿಚಾರ ಮಾತಾಡೋದಿದೆ. ಏಜೆ ಪ್ಲೀಸ್ ನನ್ನ ಮಾತು ಕೇಳಿ, ಈ ಮದುವೆನ ನೀವು ಕ್ಯಾನ್ಸಲ್ ಮಾಡಿಸ್ಲೇಬೇಕು. ನನ್ಗೆ ಯಾಕೋ ಇದೆಲ್ಲ ಸರಿ ಕಾಣಿಸ್ತಿಲ್ಲ. ನೀವು ನನಗೆ ಬೈದ್ರು ಪರವಾಗಿಲ್ಲ, ನಿಮ್ಮ ಕೈ ಮುಗಿತೀನಿ. ಪ್ಲೀಸ್ ಏಜೆ, ಈ ಮದುವೆನ ಕ್ಯಾನ್ಸಲ್ ಮಾಡಿಸಿ. ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ? ಪ್ರಪಂಚದಲ್ಲಿ ನಮ್ಮ ಅಪ್ಪನ ಬಿಟ್ಟು ನಾನು ಕಣ್ಣು ಮುಚ್ಕೊಂಡು ಯಾರನ್ನಾದ್ರೂ ಒಬ್ರನ್ನ ನಂಬ್ತೀನಿ ಅಂದ್ರೆ ಅದು ನಿಮ್ಮನ್ನೇ ಏಜೆ. ಹಾಗಾದ್ರೆ ನಾಳೆ ರೇವತಿನ ಬರೋದು ಕೇಳು. ಇಟ್ಟಿದ್ದ ಜಾಗದಲ್ಲಿ ಸರಿಯಾಗಿ ನೋಡಿದ್ರಲ್ಲಿಲ್ಲ? ನೋಡ್ದೆ ಛಾಯಾ ಅವ್ರೆ, ಆದ್ರೆ ಫೈಲು ನಾನು ಇಟ್ಟಿದ್ದ ಜಾಗದಲ್ಲಿ ಕಾಣಿಸ್ತಾನೆ ಇಲ್ಲ. ನೀಲಾ, ಏನ್ ಹೇಳ್ತಿದ್ದೀರಾ? ಇಟ್ಟಿದ್ದ ಜಾಗದಲ್ಲಿ ಫೈಲ್ ಕಾಣಿಸ್ತಿಲ್ಲ ಅಂದ್ರೆ ಏನ್ ಅರ್ಥ? ಛಾಯಾ ಅವ್ರೆ, ನಿಮಗೆ ನಾನು ಹೇಳೋದು ಅರ್ಥ ಆಗ್ತಿಲ್ಲ. ಅವತ್ತು ಎಜೆ ಫೈಲ್ನ ಆಫೀಸ್ ಬಾಯ್ ಬಂದು ತಗೊಂಡು ಹೋದ ಅಂತ ಹೇಳಿದ್ನಲ್ಲ, ಇವತ್ತು ವಿಶ್ವರೂಪ್ ಹೇಳ್ತಾ ಇದ್ದಾರೆ ಯಾವ ಆಫೀಸ್ ಬಾಯ್ ಬಂದಿರಲ್ಲ ಮೇಡಮ್ ಅಂತ. ಹಾಗಿದ್ಮೇಲೆ ಅವತ್ತು ಬಂದಿದ್ಯಾರು? ನಾನು ಎಜೆ ರೂಮ್ಗೆ ಅಂತರ ಅಕ್ಕನ ಸಂಬಂಧಪಟ್ಟ ಸಾಕ್ಷಿನ ಹುಡ್ಕಕ್ ಹೋದಾಗ ಆ ಫೈಲಲ್ಲಿ ಕಾಣಿಸ್ಲಿಲ್ಲ. ನಾನು ಮಿಸ್ ಆಗಿ ಆ ಫೈಲ್ ಏನಾದ್ರೂ ಇವ್ರ ಕೈಲಿ ಕೊಟ್ಟು ಕಳಿಸ್ಬಿಟ್ನಾ? ಅಯ್ಯೋ, ನಂಗೆ ತುಂಬಾ ಟೆನ್ಷನ್ ಆಗ್ತಿದೆ. ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ. ಲೀಲಾ, ತಮಾಷೆ ಮಾಡ್ತಿದ್ದೀರಾ? ಗೊತ್ತು ಗುರಿ ಇಲ್ದೇ ಇರೋರ್ಗೆ ಫೈಲ್ ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದೀರಲ್ಲ, ಅವ್ರು ಯಾರು ಅಂತ ಗೊತ್ತಾ ನಿಮ್ಗೆ? ಇಲ್ಲ, ಅವರು ಹೆಲ್ಮೆಟ್ ಹಾಕೊಂಡಿದ್ರು. ಮೇಡಮ್ ಅರ್ಜೆಂಟ್ ಇದೆ, ಪ್ಲೀಸ್ ಫೈಲ್ ಬೇಗ ಕೊಡಿ ಅಂತ ಅಂದ್ರು. ನಾನೇನು ವಿಚಾರಿಸದೆ ಕೊಟ್ಟು ಕಳಿಸ್ಬಿಟ್ಟೆ. ಅಯ್ಯೋ, ಎಂತ ಕೆಲಸ ಮಾಡಿದ್ದೀರಾ ಲೀಲಾ? ಗೊತ್ತು ಗುರಿ ಇಲ್ದೇ ಇರೋರು ಫೈಲ್ ಕೊಟ್ಟಿದ್ದೀರಾ ಅಂದ್ರೆ ನೀವು ಅಂತರಕ್ಕೆ ಸಂಬಂಧಪಟ್ಟಿರೋ ಫೈಲ್ನೇ ಕೊಟ್ಟಿದ್ದೀರಾ ಅನ್ಸುತ್ತೆ. ಹಂಡ್ರೆಡ್ 100% ಅದೇ ಫೈಲ್ ಕೊಟ್ಟಿದ್ದೀರಾ ನೀವು. ಏನ್ ಮಾಡೋದು ಇವಾಗ? ಏನ್ ಮಾಡೋದು ಅಂತ ಈಗ ಕೇಳ್ತಿದ್ದೀರಲ್ಲ ಲೀಲಾ? ಆ ಫೈಲಲ್ಲಿ ಏನೇನಿತ್ತೋ ಏನೋ, ತಗೊಂಡು ಹೋಗಿರೋರು ಅದನ್ನ ಹೇಗೆ ಯೂಸ್ ಮಾಡ್ಕೋತಾರೋ ಏನೋ, ನನ್ಗಂತೂ ನೆನೆಸ್ಕೊಂಡೆ ತುಂಬಾ ಭಯ ಆಗ್ತಿದೆ. ಲೀಲಾ, ಯಾರು ಬಂದಿದ್ದಾರೆ ನೋಡು. ಅಕ್ಕ, ಚುಕ್ಕಿ ಯಾಕೆ ಬಂದೆ? ಇದೇನ್ ಲೀಲಾ ಹೀಗೆ ಹೇಳ್ತಾ ಇದ್ಯಾ? ಸಾರಿ, ಯಾವಾಗ ಬಂದೆ? ಇವಾಗಿನ ಬಂದೆ ಅಕ್ಕ. ನೀನ್ ಯಾಕೆ ಟೆನ್ಷನ್ ಆಗಿದ್ಯಾ? ನಾನಾ? ಇಲ್ಲಪ್ಪ, ಛಾಯಾ ಅವ್ರ ಹತ್ರ ಏನೋ ಮಾತಾಡ್ತಾ ಇದ್ದೆ, ಅದೇ ಗುಂಗಲ್ಲಿದ್ದೆ. ಛಾಯಾ ಅವರೇ, ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಮಾತಾಡೋಕ್ಕೆ ಬರದೇ ಇದ್ದವನಿಗೆ ನಿನ್ನ ಜೊತೆ ಮದುವೆ ಹೇಗಾಯಿತು, ಮಗು ಎಲ್ಲಿಂದ ಬಂತು ಅಲ್ವಾ ರಿಷಬ್? ಸಾವಿರಾರು ಜನದ ಮುಂದೆ ಅಗ್ನಿ ಸಾಕ್ಷಿಯಾಗಿ ನಂಗೆ ತಾಳಿ ಕಟ್ಟಿದ್ದಾನೆ. ತಾಳಿ ಕಟ್ಟೋಳು ನೆನಪಿಲ್ಲ ಅಂದ್ರೂ ಪರವಾಗಿಲ್ಲ,
ರಕ್ತ ಹಂಚ್ಕೊಂಡು ಹುಟ್ಟಿದ ಮಗುನು ನೆನಪಿಲ್ಲ ಅಂತಾನಂದ್ರೆ ಇವನ್ ಮನುಷ್ಯ ಅಲ್ಲ ಸರ್, ರಾಕ್ಷಸ. ಗೊತ್ತಿಲ್ವಾ? ಏನು ಅಪ್ಪ ಏನು? ರೀ ನಿಜ ಹೇಳ್ರಿ, ನನಗ್ ಮೋಸ ಮಾಡೋದಲ್ದೆ ಮಗುಗೂ ಮೋಸ ಮಾಡ್ತಿದ್ದೀರಾ. ನಮ್ಬಿರನ್ನು ಬಿಟ್ಟು ಇವಾಗ ಯಾರಿಗ ಅನ್ಯಾಯ ಮಾಡಕ್ ಬಂದಿದ್ದೀರಾ? ಹೇಳ್ರಿ, ಹೇಳಿ, ನಿಜ ಹೇಳಿ. ಯಾರಿಗೆ ಬೇಕಾದ್ರೂ ಮೋಸ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಅಲ್ಲ ನಿನಗೆ? ಆದರೆ ನೀನು ಕೈ ಹಾಕಿದ್ದು ನನ್ನ ಮನೆ ವಿಷಯಕ್ಕೆ. ರೇವತಿ ನಮ್ಮನೆ ಹುಡುಗಿ. ನನ್ನ ಮನೆ ಆಗಲಿ, ಮನೆ ಜನಗಳ ಮೇಲಾಗಲಿ, ನನ್ನ ಕಣ್ಣು ಮುಂದೆ ಇರಲಿ, ಬೆನ್ನ ಹಿಂದೆ ಇರಲಿ, ಯಾರಾದರೂ ಮೋಸ ಮಾಡೋದನ್ನು ಯೋಚನೆ ಮಾಡಿದ್ರು ನೋಡ್ಕೊಂಡು ನಾನು ಸುಮ್ಮನೆ ಇರ್ತೀನಿ ಅನ್ಕೊಂಡಿದ್ಯಾ? ಹಾ, ನಿನಗಾಗೋ ಶಿಕ್ಷೆನೂ ಅಷ್ಟೇ ಆಳವಾಗಿರುತ್ತೆ. ಅವನು ಈಚೆ ಕೊಡ್ತಿರೋ ವಾರ್ನಿಂಗ್ ನೋಡ್ತಿದ್ರೆ ಅವನ್ ಬಾಯಿ ಬಿಡಿಸಿ ನಮ್ಮ ಹೆಸರು ಹೇಳ್ಸಿದ್ರು ಹೇಳಿಸ್ಬೋದು. ಏನ್ ಮಾಡ್ಲಿ ನಾನೀಗ? ಇವನು ಬಾಯಿ ಬಿಟ್ಟ ಅನ್ಕೊಂಡ್ರೆ ಎಲ್ಲ ಪ್ಲಾನು ಉಲ್ಟಾ ಹೊಡೆಯುತ್ತೆ. ಸರ್ ದಯವಿಟ್ಟು ಕ್ಷಮಿಸ್ಬಿಡಿ ಸರ್, ಪ್ಲೀಸ್. ಮಂಟಿನ ಕೆಲಸ ಮಾಡ್ಬಿಟ್ಟೆ, ಪ್ಲೀಸ್ ಕ್ಷಮಿಸ್ಬಿಡಿ ಸರ್, ಪ್ಲೀಸ್ ಸರ್, ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಸರ್ ಪ್ಲೀಸ್ ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಇದನ್ನೆಲ್ಲ ನಿನಗೆ ಮಾಡು ಅಂತ ಹೇಳ್ದವ್ರು ಯಾರು? ಆ ಹೆಸರು ಹೇಳು, ಆಗ ನಿನಗೆ ನಾನೇನು ಮಾಡಲ್ಲ. ಸರ್ ಬಿಟ್ಬಿಡಿ ಸರ್, ಪ್ಲೀಸ್ ಸರ್. ಹೆಂಡತಿ ಮಕ್ಕಳಿದ್ದಾರೆ ಸರ್, ಹೇಗೋ ಬದುಕೋತೀನಿ ಸರ್, ದಯವಿಟ್ಟು ಬಿಟ್ಬಿಡಿ ಸರ್, ಪ್ಲೀಸ್ ಸರ್. ಈಗ ಹೆಂಡತಿ ಮಕ್ಕಳು ನೆನಪಾಗ್ತಾ ಇದ್ದಾರಾ? ನೋಡು, ನನಗೆ ಕೋಪ ಜಾಸ್ತಿ ಆಗೋಕ್ಕೆ ಮುಂಚೆ ಬಾಯಿ ಬಿಟ್ಬಿಡು, ಇಲ್ಲ ಅಂದ್ರೆ ನಿನಗೆ ಹುಡುಗಲ್ಲ ಇಲ್ಲ. ಹೇಳು. ಸರ್ ಹೇಳ್ತೀನಿ ಸರ್, ಆದ್ರೆ ದಯವಿಟ್ಟು ನನ್ನನ್ನೇನು ಮಾಡಬೇಡಿ ಸರ್, ಪ್ಲೀಸ್ ಸರ್. ಏನ್ ಮಾಡ್ಲಿ ಇವಾಗ? ಎಲ್ಲ ಮುರಿದು ಬೀಳತ್ತೆ. ಹೇಗ್ ಬಚಾವಾಗ್ಲಿ ನಾನು? ಎಲ್ರ ಮುಂದೆ ಸಿಕ್ಕಾಕೋತೀನಿ. ಹೇಳು, ನೀನು ಹಿಂದೆ ಇದ್ಕೊಂಡು ನಿನ್ನ ಹತ್ರ ಇದನ್ನೆಲ್ಲ ಮಾಡಿಸ್ತಾ ಇರೋದು ಯಾರು? ವಿಕ್ರಮ್ ಸರ್. ಛಾಯಾ, ಇಲ್ಲಿವರೆಗೂ ಆಗಿರೋದು ಮೋಸ ಅಲ್ಲ, ನಂಬಿಕೆ ದ್ರೋಹ. ದರಿದ್ರ ಟೈಮಲ್ಲಿ ನಮ್ಮ ಮನೆಗೆ ಬಂದ್ಯೋ, ಎಲ್ಲ ನಾಶ ಆಗೋಯ್ತು. ನಿನ್ ಹೆಂಡತಿಯಿಂದಾಗ್ಲಿ ನನ್ನ ತಂಗಿಯಿಂದಾಗ್ಲಿ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ಸಿದ್ರು ನೀನು ಉಳಿಯಲ್ಲ ಕಣೋ.
ತಂಗಿ ಜೀವನ ಹಾಳಾಗೋದ್ರಿಂದ ತಪ್ಪಲ್ಲ. ಹೆಂಡತಿ ಮುಖ, ನಿನ್ ಮಗು ಮುಖ ನೋಡ್ಕೊಂಡು ಸುಮ್ಮನಾಗ್ತಾ ಇದ್ದೀನಿ. ನನ್ ಕಣ್ಮುಂದೆನೂ ಕಾಣಿಸ್ಕೋಬೇಡಿ, ಆಚೆ ಹೋಗಿ. ರೇವತಿ, ನೀನ್ ಹೊರಡು. ಇಲ್ಲ ಅಕ್ಕ, ಇಂಥ ಪರಿಸ್ಥಿತಿಲಿ ನಿಮ್ಮನ್ ಬಿಟ್ಟು ನಾನು ಎಲ್ಗೂ ಹೋಗಲ್ಲ. ನನ್ನ ಮಾತು ಕೇಳು. ಎಜೆ ಅರೆಸ್ಟ್ ಆಗಿರೋ ವಿಷಯ ನ್ಯೂಸಲ್ಲಿ ಬಂದೇ ಬರುತ್ತೆ. ಯಾವುದೇ ಕಾರಣಕ್ಕೂ ಅಪ್ಪ ಅಮ್ಮಂಗೆ ಈ ವಿಷಯ ಗೊತ್ತಾಗಬಾರ್ದು. ಅದಕ್ಕೆ ನೀನ್ ಮನೆಗೆ ಹೋಗ್ಲೇಬೇಕು, ಅದನ್ನ ತಡಿಲೇಬೇಕು. ನಂಗೆ ಗೊತ್ತು ಕಣೆ, ನೀನ್ ತುಂಬಾ ಸ್ಟ್ರಾಂಗ್ ಅಂತ. ನೋಡು, ಆ ಥರದಲ್ಲಿ ಯಾವ ನಿರ್ಧಾರನೂ ತಗೋಬೇಡ. ನೀನ್ ಹೊರಡು. ಸಾಧಿಸ್ಬಿಟ್ಟೆ, ನಾನ್ ಸಾಧಿಸ್ಬಿಟ್ಟೆ. ವಿಕ್ರಮ್ ಇಷ್ಟು ದಿವಸ ಈ ಮನೇಲಿ ಇದ್ಕೊಂಡು ಸಾಧಿಸೋಕಾಗದೆ ಇರೋದನ್ನ ನಾನ್ ಬಂದು ಕೆಲವೇ ದಿನದಲ್ಲಿ ನಾನು ಅನ್ಕೊಂಡಿರೋದನ್ನ ಸಾಧಿಸ್ಬಿಟ್ಟೆ. ಏಜೆ ಮನೆಯಲ್ಲೇ ಇದ್ಕೊಂಡು ಏಜೆ ನಂಬಿಕೆನ ಉಳಿಸ್ಕೊಂಡು ಏಜೆ ನಮ್ದವ್ರ ಕೈಯಲ್ಲೇ ಅವನನ್ನ ಜೈಲಿಗೆ ಕಳಿಸ್ಬಿಟ್ಟೆ. ಬೆನ್ನಿಗೆ ಚೂರಿ ಹಾಕೋ ಕೆಲಸ ತುಂಬಾ ಈಸಿ ಅನ್ಕೊಂಡಿದ್ದೆ. ಆದ್ರೆ ಆ ಏಜ್ ವಿಷಯದಲ್ಲಿ ಸ್ವಲ್ಪ ಕಷ್ಟ ಅನ್ನಿಸ್ತು. ಆದ್ರೂ ಪರವಾಗಿಲ್ಲ, ನಾನ್ ಅನ್ಕೊಂಡಿದ್ದನ್ನ ಮಾಡ್ ಮುಗಿಸ್ಬಿಟ್ಟೆ. ಮುಂದೆ ಈ ಮನೆ ಹೇಗ್ ಛಿದ್ರ ಛಿದ್ರ ಆಗುತ್ತೆ ಅಂತ ಈ ಮನೆಯಲ್ಲಿ ಇದ್ಕೊಂಡೆ ನಾನು ಅದನ್ನ ಕಣ್ ತುಂಬಿಸ್ಕೊತೀನಿ. ಅದೇ ಅದೇ ಅಯ್ಯೋ, ಅದನ್ನೆಲ್ಲ ಈಗಲೂ ನೆನಪಲ್ಲಿ ಇಟ್ಕೊಂಡಿದ್ದೀರಾ? ಹಾಗೆಲ್ಲ ನನಗೆ ಸುಮ್ನೆ ಮೋಸ ಮಾಡಕ್ ಆಗಲ್ಲಮ್ಮ. ನನಗೆಲ್ಲ ಗೊತ್ತಾಗುತ್ತೆ, ಆದ್ರೆ ಸುಮ್ಮನೆ ಇರ್ತಾ ಇದ್ದೆ. ನಿಮ್ ಕಳ್ಳಾಟ ಗೊತ್ತಾದ್ಮೇಲೆ ಅಂತರ ಕಿವಿ ಹಿಂಡ್ ಕೇಳಿದಾಗ ಅವಳು ನಿಜ ಏನು ಅಂತ ಹೇಳ್ತಾ ಇದ್ಲು. ನೀನು ಆ ವಿಕ್ರಮ್ ಎಲ್ಲ ಕಳ್ಳರು, ನಂಬರ್ 1 ಕಳ್ಳರು. ನೋಡು, ಎಲ್ರೂ ಸೇರಿದೀವಿ, ರಾಮ್ ಮಾತ್ರ ಇಲ್ಲ. ಅವನು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಲೀಲಾ, ರಾಮಗ್ ಫೋನ್ ಮಾಡಿ ಹೇಳಮ್ಮ, ಅಮ್ಮ ಬಂದಿದ್ದಾಳೆ ಅಂತ ಹೇಳು. ಏನೇ ಕೆಲಸ ಇದ್ರು ಅರ್ಧಕ್ಕೆ ಬಿಟ್ಟು ಬರ್ತಾನೆ. ಹಾ ಅಜ್ಜಿ, ಮಾಡ್ತೀನಿ. ಹಾಗಾದ್ರೆ ಹೇಗೆ ಅಜ್ಜಿ? ಇಷ್ಟು ದೂರ ಜರ್ನಿ ಮಾಡ್ಕೊಂಡ್ ಬಂದಿದ್ದೀರಾ, ಸ್ವಲ್ಪ ರೆಸ್ಟ್ ಮಾಡಿದ್ರೆ ಆರಾಮ ಅನ್ಸುತ್ತೆ. ಆಮೇಲೆ ನಿಧಾನಕ್ಕೆ ಏಜ್ ಜೊತೆ ಕೂತ್ಕೊಂಡು ಮಾತಾಡ್ಬೋದಲ್ಲ ಅಂತಷ್ಟೇ. ಏನು ಬೇಕಿಲ್ಲಮ್ಮ. ರಾತ್ರಿ ಎಲ್ಲ ನಂಗೊಂಥರ ಕೆಟ್ಟ ಕನಸು. ರಾಮನ ಒಂದು 4-5 ಜನ ಬಂದು ಹಿಡ್ಕೊಂಡ ಹಾಗೆ, ಅವನಿಗೆ ತೊಂದರೆ ಕೊಟ್ಟ ಹಾಗೆ, ಅವನು ಒದ್ದಾಡ್ತಿದ್ದ ಹಾಗೆ. ಯಬ್ಬಾ, ನಂಗಂತೂ ರಾತ್ರಿ ಎಲ್ಲ ನಿದ್ದೆನೇ ಬರಲಿಲ್ಲ. ಏನೋ ಒಂಥರ ಕಸವಿಸಿ. ಹಾಗೂ ರಾಮಗ್ ಕಾಲ್ ಮಾಡೋಣ ಅಂತ ಅನ್ಕೊಂಡೆ. ಆದ್ರೆ ಪಾಪ ಅವನು ಮೊದಲೇ ನಿದ್ದೆಗೆಟ್ಟು ಕೆಲಸ ಮಾಡ್ತಾನೆ. ಇಂಥ ಟೈಮಲ್ಲಿ ಯಾಕೆ ಅವನಿಗೆ ಡಿಸ್ಟರ್ಬ್ ಮಾಡಬೇಕು ಅಂತ ತಡ್ಕೊಂಡೆ. ನನ್ನ ಫ್ರೆಂಡ್ಸು ಎಲ್ಲ ಸಮಾಧಾನ ಮಾಡಿದ್ರು, ಆದ್ರೂ ನನ್ನ ಕೈಲಾಗ್ಲಿಲ್ಲ. ಒಬ್ಳ ಹೊರಟು ಬಂದ್ಬಿಟ್ಟೆ. ರಾಮ್ ಹುಷಾರಾಗಿದಂತಾನೆ? ಅವ್ರಿಗೇನಾಗುತ್ತೆ ಅಜ್ಜಿ? ಅವ್ರಿಗೆ ಯಾರು ಏನು ಮಾಡಕ್ಕಾಗಲ್ಲ. ಕರೆಕ್ಟ್. ನಮ್ಮ ಬಾಸು ಅಂತ ಲೆವೆಲಲ್ಲಿದ್ದಾರೆ. ಅವರು ಎಲ್ಲಿದ್ರು ಹೇಗಿದ್ರು ಚೆನ್ನಾಗಿರ್ಬೇಕು, ಅದೇ ನಮ್ಮ ಆಸೆ.
ವಿಶ್ವರೂಪ್, ಏಜೆ ಚೆನ್ನಾಗಿರ್ಲಿ ಅನ್ನೋದಕ್ಕೆ ಅವ್ರಿಗೇನಾದ್ರೂ ಪ್ರಾಬ್ಲಮ್ ಆಗಿದ್ಯಾ? ಅವನು ನಿಮ್ಮ ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದಾನೆ. ಅವನೊಬ್ಬನೇ ಅಲ್ಲ ಸರ್, ಅಂತ ಸಾವಿರಾರು ಜನಕ್ಕೆ ನೀವು ಕೆಲಸ ಕೊಟ್ಟಿದ್ದೀರ. ಅಂಥದ್ರಲ್ಲಿ ನಿಮ್ಮಂಥ ವ್ಯಕ್ತಿ ಕೊಲೆ ಆರೋಪ ಹೊತ್ಕೊಂಡು ಇಲ್ಲಿ ಬಂದು ನಿಂತಿದ್ದೀರಾ ಅಂದ್ರೆ ನನ್ನಿಂದ ಏನು ಸಹಾಯ ಮಾಡಕ್ ಆಗ್ತಿಲ್ವಲ್ಲ ಅಂತ ಬೇಜಾರಾಗ್ತಾ ಇದೆ ಸರ್. ಸರ್, ನೀವ್ಯಾಕೆ ಸುಮ್ಮನೆ ಇದ್ದೀರಾ? ನೀವೊಂದು ಫೋನ್ ಮಾಡಿದ್ರೆ ಮಿನಿಸ್ಟ್ರಿ ಇಲ್ಲಿಗೆ ಬರ್ತಾರೆ. ಫೋನ್ ಮಾಡಿ ಸರ್. ಗೌರಿ, ಅಜ್ಜಿ ಏಜೆ ಕಾಲ್ ಮಾಡಿದ್ರೆ ಅಜ್ಜಿಗೆಲ್ಲ ಗೊತ್ತಾಗುತ್ತೆ. ಏನ್ ಮಾಡಿದೀವಾಗ? ನನಗೂ ಗೊತ್ತಾಗ್ತಿಲ್ಲ ಲೀಲಾ. ಅಜ್ಜಿ ಫೋನ್ ಏನಾದ್ರೂ ಕನೆಕ್ಟ್ ಆದ್ರೆ ಏಜೆ ವಿಷಯ ಎಲ್ಲ ಗೊತ್ತಾಗೋಗುತ್ತೆ. ಅದು ಹಾಗಾಗಬಾರ್ದು ಅಂದ್ರೆ ಅದು ದೇವರಿಂದ ಮಾತ್ರ ಸಾಧ್ಯ. ಮಾತಾಡಿ ಸರ್, ಮಾತಾಡಿ ಸರ್. ಇವರು ನಿಮ್ಗೇನಾದ್ರೂ ನೆಂಟರಾಗ್ಬೇಕಾ? ಇಲ್ಲ ಸರ್. ಫ್ಯಾಮಿಲಿ ಫ್ರೆಂಡಾ? ಇಲ್ಲ ಸರ್. ಸಾಲಾಗಿಲ್ಲ ಏನಾದ್ರೂ ಇಸ್ಕೊಂಡಿದ್ದೀರಾ? ಯಾಕೆ ಕೇಳ್ತಾ ಇದ್ದೀರಾ ಸರ್? ಮತ್ ಇವ್ರತ್ತೇನ್ರಿ ನಿಮ್ ಕೆಲ್ಸ? ಇಂಥ ಶ್ರೀಮಂತರ ಮೆಂಟಾಲಿಟಿ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನಿಮ್ಮಂತ ಬಡವ್ರನ್ನ ಏಮಾರ್ಸಿನೇ ಇಂಥವ್ರು ಪಟ್ಟದಲ್ಲಿ ಕೂತಿದ್ದಾರೆ. ಇವ್ರ ಹತ್ರ ಮೊಬೈಲ್ ಇದೆ. ಆ ಮೊಬೈಲ್ ರಿಂಗೂ ಆಗ್ತಿದೆ. ಆ ಮೊಬೈಲ್ ತಗೊಂಡು ಯಾರು ಏನು ಅಂತ ನೋಡ್ಬೇಕು ತಾನೇ ರವಿ ಸರ್? ಮೊದಲು ಮೊಬೈಲ್ ತಗೊಳ್ಳಿ. ಬೇಡ ಸರ್, ಅವ್ರ ಫೋನ್ ತಗೊಳ್ಳೋದು ಬೇಡ ಸರ್. ಅಯ್ಯೋ, ತಗೊಳ್ಳಿ ಸರ್. ಓ ಅಮ್ಮ, ಮದರ್ ಇಂಡಿಯಾ ಮಾಡ್ಬೇಕಾದ್ದೆ. ಏಜೆ ಸರ್, ಸಾರಿ ಸರ್, ನಮ್ ಸ್ಟೇಷನ್ ಅಲ್ಲಿ ಆರೋಪಿಗಳಿಗೆ ಫೋನ್ ರಿಸೀವ್ ಮಾಡೋ ಅವಕಾಶ ನಾನು ಕೊಟ್ಟೇ ಇಲ್ಲ. ಸೊ ಈ ಫೋನ್ ನಾನೇ ರಿಸೀವ್ ಮಾಡ್ತೀನಿ. ಏನ್ ರಾಮ್, ಒಂದ್ ಫೋನ್ ತಗೊಳಕ್ ಇಷ್ಟ ಹೊತ್ತಾ? ಏನ್ ಮಾಡ್ತಿದೀಯಾ? ನೋಡು, ನಮ್ಮ ಮನೆಗ್ ಬಂದಿದ್ದೀನಿ ಕಣೋ. ನೋಡು, ನೀ ಏನ್ ಮಾಡ್ತಿದೀಯಾ, ಎಲ್ಲಿದೀಯಾ, ಅದೆಲ್ಲ ನನಗ್ ಬೇಕಾಗಿಲ್ಲ. ಯಾರವನು? ರಾಮಕ್ ಫೋನ್ ಕೊಡು ಅಂತಂದ್ರೆ ಬಿಸಿ ಅಂತ ಕತೆ ಹೇಳ್ತಾ ಇದ್ದಾನೆ. ಏ ವಿಶ್ವರು, ಯಾರವನು? ಯಾರು ಹೊಸಬ ಇರ್ಬೇಕಜ್ಜಿ. ಹೊಸಬನ? ಯಾಕೆ ನಿನಗ್ ಗೊತ್ತಿಲ್ವಾ? ಹೊಸಬ್ರಂದ್ರೆ ಹೊಸಬ್ರಲ್ಲ ಅಜ್ಜಿ. ಏನೋ ಇಂಪಾರ್ಟೆಂಟ್ ಮೀಟಿಂಗ್ ಇರುತ್ತೆ, ಏಜೆ ಫೋನ್ ರಿಸೀವ್ ಮಾಡೋ ಹೋಗಿರಲ್ಲ, ಅದಕ್ಕೆ ಬೇರೆಯವ್ರು ರಿಸೀವ್ ಮಾಡಿರ್ತಾರೆ. ಆಮೇಲೆ ಕಾಲ್ ಮಾಡಿಸೋ ವ್ಯವಸ್ಥೆ ಖಂಡಿತ ಮಾಡ್ತೀವಿ. ನೀವ್ ಆರಾಮಾಗಿರಿ. ಹಾ ಅಜ್ಜಿ, ಕಾಲ್ ಮಾಡ್ತಾರೆ. ಅಲ್ಲ, ನನ್ ಮಗನ ಹತ್ರ ಮಾತಾಡೋದಿಕ್ಕೆ ನಾ ಇಷ್ಟೆಲ್ಲ ಕಷ್ಟ ಪಡ್ಬೇಕಾ? ನನ್ಗೆ ಯಾಕೋ ಇದು ಸರಿ ಕಾಣಿಸ್ತಿಲ್ಲ. ನಾ ನಿಮ್ ಯಾರನ್ನೂ ನಂಬೋದಿಲ್ಲ. ನೀವೆಲ್ಲ ಸೇರಿ ನನ್ನಿಂದ ಏನೋ ಮುಚ್ಚಿಡ್ತಿದ್ದೀರಾ ಅಂತ ಅನ್ನಿಸ್ತಿದೆ ನಂಗೆ. ಸರ್, ದೊಡ್ಡ ಮನುಷ್ಯರನ್ನ ಯಾಕೆ ಸರ್ ನಿಲ್ಸಿದ್ದೀರಾ? ಅವ್ರ ಸ್ಟೇಷನ್ಗೆ ಬರೋದೇ ದೊಡ್ಡ ವಿಷಯ. ಅದರಲ್ಲಿ ಅವ್ನು ಗರ್ಸಿ ನಿಲ್ಸಿ ಅವ್ರ ಅಭಿಮಾನಿಗಳು ಏನ್ ತಿಳ್ಕೋಬೇಕು ಸರ್? ಏನ್ ರವಿ ಸರ್ ನೀವು? ರವಿ ಸರ್, ಈ ಅಪರಾಧಿನ ಕೂರಿಸಿ ಸರ್. ಇದು ನನ್ನ ಸ್ಟೇಷನ್ನು.
ಇಲ್ಲಿ ಯಾವ ಅಪರಾಧಿಗೂ ಯಾವ ಭೇದ ಭಾವನೂ ಇಲ್ಲ. ಓಕೆ ಸರ್. ಕೂತ್ಕೊಳ್ಳಿ ಸರ್. ಎಷ್ಟೊತ್ತಿಂದ ನಿಂತಿರ್ತೀರಾ? ಕೂತ್ಕೊಳ್ಳಿ ಸರ್. ರವಿ ಸರ್, ಅಪರಾಧಿಗಳನ್ನ ಕೂರಿಸೋ ಜಾಗ ಯಾವ್ದು ಅಂತ ಗೊತ್ತಿದೆ ತಾನೇ? ಅಪರಾಧಿ. ಆದರೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಕಾಣ್ದಿರೋ ಕೆಟ್ಟ ಮನ್ಸಂತೂ ನಮ್ದಲ್ಲ ಸರ್. ನೀವು ಕೂತ್ಕೊಳ್ಳಿ ಸರ್. ಯಾಕೆ ಬೇಜಾರಲ್ಲಿದ್ಯಾ? ಯಾರು ಮಾತಾಡಕ್ಕಿಲ್ಲ ಅಂತನಾ? ನಾನ್ ಬರ್ತೀನಿರೋ, ಆರಾಮಾಗಿ ಮಾತಾಡೋಣ. ಏನ್ ಚಿನ್ನ, ಮಾತಾಡಕ್ ಯಾರು ಇಲ್ವಾ? ಬಾ, ಫ್ರೀ ಆಗಿದ್ದೀನಿ, ಬೆಳಗಾನ ಮಾತಾಡೋಣ. ಗಂಡು ನುಡ್ಕೊಂಡು ಸ್ಟೇಷನ್ವರೆಗೂ ಬಂದಿದ್ಯಾ ಅಂದ್ರೆ ನಿನ್ ಮೀಟ್ರಿಗೆ ಮೆಚ್ಚಬೇಕಾಗಿದ್ದೆ. ಪಾಚಿನ ಇಂಥವ್ರು ಲಕ್ಷಕ್ಕೊಬ್ರು, ಆದ್ರೆ ನನ್ ಕೋಟಿಗೊಬ್ಬ. ಕೂತ್ಕೊಂಡು ಆರಾಮಾಗಿ ಮಾತಾಡೋಣ ಬಾಚಿನ. ಅವನು ಕೊಲೆ ಮಾಡಿದಾನೆ ಹೆಂಡ್ತಿನ, ಅವನು ಪರ್ಮನೆಂಟಾಗಿ ಜೈಲ್ ಒಳಗಡೆ ಫಿಕ್ಸ್. ನಾನು ಫುಲ್ ಫ್ರೀ, ಆರಾಮಾಗಿ ಲೈಫ್ ಟೈಮ್ ಪೂರ್ತಿ ಮಾತಾಡ್ಬೋದು. ಪಾಚಿನ ಕೈ ಹಿಡಿದು ಕರ್ಕೊಂಡು ಹೋಗ್ಬೇಕು ಅಂತ ಸಿಗ್ನಲ್ ಮಾಡ್ತಾ ಇದೀಯಾ? ಆರಾಮಾಗಿ ಸೆಟ್ಲ್ ಆಗೋಣ. ಹೊರಡು ಇಲ್ಲಿಂದ. ಜಸ್ಟ್ ಲೀವ್. ನನ್ನ ಮುಂದಿನ ಸ್ಟೇಷನ್ ಅಲ್ಲಿ ಕೈ ಮಾಡ್ತೀಯಾ? ಮೇಡಮ್, ಸ್ಟೇಷನ್ ಒಳಗಡೆ ಇದ್ದೆ, ಅಲ್ಲಿ ಮಾತಾಡಕ್ಕಾಗ್ಲಿಲ್ಲ. ಈಗ ಆಚೆಗೆ ಬಂದೆ. ಹೇಳಿ ಮೇಡಮ್. ಏಜೆ ಹೇಗಿದ್ದಾರೆ? ಓಕೆ ಇದ್ದಾರಾ? ನಿಮ್ಮ ಹತ್ರ ಏನಾದರೂ ಮಾತಾಡಿದ್ರಾ? ಮೇಡಮ್, ಏಜೆ ಸಾರ್ನ ಆ ಜಾಗದಲ್ಲಿ ನೋಡಕ್ ಆಗ್ತಿಲ್ಲ ಮೇಡಮ್. ಎಂತರಿಗಾದ್ರೂ ಒಂದು ಕ್ಷಣ ಅಯ್ಯೋ ಅನಿಸ್ಬಿಡುತ್ತೆ. ಬಿಸ್ನೆಸ್ ಅಂದಮೇಲೆ ಲಾಭ ನಷ್ಟ ಇರುತ್ತೆ ಮೇಡಮ್. ಅದಲ್ಲದೆ ಅಕ್ಕಪಕ್ಕದವರು ದ್ವೇಷಿಸ್ಬೋದು, ಆದ್ರೆ ಏಜೆ ಸಾರಿಗೆ ಇಷ್ಟೊಂದು ಚೀಪ್ ಲೆವೆಲ್ಗೆ ದ್ವೇಷ ಮಾಡೋರು ಇರ್ತಾರೆ ಅಂತ ಕನಸು ಮನಸ್ಸೆಲ್ಲ ಅನ್ಕೊಂಡಿರ್ಲಿಲ್ಲ ಮೇಡಮ್. ಏಜೆಗೆ ಸಮಾಜದಲ್ಲಿ ಇಷ್ಟೆಲ್ಲ ಬೆಲೆ ಇದ್ರು ಅವ್ರನ್ನ ಅರೆಸ್ಟ್ ಆಗದೆ ಇರೋ ಥರ ಉಳಿಸ್ಕೊಳಕ್ ಆಗ್ಲಿಲ್ಲ ನಮ್ಮ ಕೈಯಲ್ಲಿ. ನಾವು ಸೋತ್ಬಿಟ್ವಿ. ಬಟ್ ಈಗ ನೀವೇನಾದ್ರೂ ಮಾಡಬೇಕು. ಹೇಳಿ, ನಾವೇನ್ ಮಾಡೋಣ? ಮೇಡಮ್, ಇವರು ಬೇಕಂತಲೇ ಶುಕ್ರವಾರ ಸಂಜೆ ಅರೆಸ್ಟ್ ಮಾಡಿದ್ದಾರೆ. ಅವ್ರ ಮನೆಗೆ ಬಂದ ತಕ್ಷಣ ನನ್ ಮಗ ಎಲ್ಲಿ, ನನ್ ಮಗನ ನಾನು ನೋಡ್ಬೇಕು, ಮಾತಾಡ್ಸ್ಬೇಕು ಅಂತ ಒಂದೇ ಸಮ ಹಠ ಇಟ್ಕೊಂಡಿದ್ದಾರೆ. ನಮಗೇನ್ ಹೇಳ್ಬೇಕು, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಸರ್.
ಅವರು ಬಿಸ್ನೆಸ್ ಮೀಟಿಂಗ್ ಹೋಗಿದ್ದಾರೆ ಅಂತ ಸುಳ್ಳು ಹೇಳಿದೀವಿ. ಆದ್ರೆ ಈಗ ಅವರು ನನ್ನ ಮಗನ ಹತ್ರ ಮಾತಾಡ್ಲೇಬೇಕು ಅಂತ ಹಠ ಹಿಡಿದಿದ್ದಾರೆ. ನಾನು ಹೇಗಾದ್ರೂ ಮಾಡಿ ಏಜೆಗೆ ಅವ್ರ ತಾಯಿ ಹತ್ರ ಮಾತಾಡ್ಸ್ಲೇಬೇಕು ಸರ್. ಆದ್ರೆ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ನಿಮ್ ದಮ್ಮಯ್ಯ ಅಂತೀನಿ, ಯಾವ್ದಾರು ದಾರಿ ಇದ್ರೆ ಪ್ಲೀಸ್ ಹೇಳಿ. KJ ಸರ್ ಋಣ ನಮ್ಮ ಮೇಲೆ ಇದೆಯಮ್ಮ. ಅದನ್ನು ತೀರ್ಸೋದಕ್ಕೆ ಇದೊಂದು ಅವಕಾಶ ಸಿಕ್ಕಿದೆ. ನೀವೇನು ಯೋಚನೆ ಮಾಡಬೇಡಿ. KJ ಸರ್ ಅವ್ರ ತಾಯಿ ಹತ್ರ ಮಾತಾಡೋ ಹಾಗೆ ನಾನು ಮಾಡ್ತೀನಿ. ನೀವು ಮಾತ್ರ ಹುಷಾರಾಗಿ ಮನೆಗೆ ಹೋಗಿಮ್ಮ. ಇಲ್ಲ ಸರ್, ನಾನು ಹೋಗಲ್ಲ. ಮೊದಲು ಅವ್ರು ಮಾತಾಡ್ಲೇಬೇಕು. ಅವ್ರು ಮಾತಾಡೋರ್ಗು ನಾನು ಇಲ್ಲೇ ಕಾಯ್ತಾ ಇರ್ತೀನಿ. ಪ್ಲೀಸ್ ಏನಾದ್ರೂ ವ್ಯವಸ್ಥೆ ಮಾಡಿ ಸರ್. ಸರಿಮ್ಮ, ನೀವಿಲ್ಲೇ ಇರಿ, ಹುಷಾರಾಗಿರಿ. ನಾನು ಈಗ ಬಂದೆ. ಅದೆಲ್ಲಿ ಹೋಗ್ಬಿಟ್ಟಿದ್ಯೋ ನೀನು? ನಿನ್ ಧ್ವನಿ ಕೇಳಕ್ಕೆ ಅಮ್ಮ ಎಷ್ಟು ಕಾಯ್ತಾ ಇದ್ಲು ಗೊತ್ತಾ? ನಾನು ನಿನ್ನನ್ನು ಬಿಟ್ಟು ಎಲ್ಲಿಗಮ್ಮ ಹೋಗ್ತೀನಿ? ನಾನು ಇಲ್ಲೇ ಇದ್ದೀನಿ, ನೀನು ಹತ್ರದಲ್ಲೇ ಇದ್ದೀನಿ. ಮತ್ತೆ ನನಗ್ಯಾಕೆ ನೀ ದೂರನೇ ಇದೀಯ ಅಂತ ಅನ್ನಿಸ್ತಿದೆ? ಪ್ರೀತಿ ಜಾಸ್ತಿ ಇದ್ದಾಗ ಹತ್ರದಲ್ಲೇ ಇದ್ರು ಕಣ್ಣಾರ ನೋಡೋ ತನಕ ದೂರ ಇದ್ದೀವಿ ಅನ್ಸುತ್ತೆ. ಅದಕ್ಕೆ ಕಣೋ ನಾನು ನಿನ್ನ ನೋಡ್ಬೇಕು ಅಂತ ಒದ್ದಾಡ್ತಿದ್ದೀನಿ. ಆದ್ರೆ ಮನೇಲಿ ಯಾರು ನನ್ನ ಮಾತೇ ಕೇಳ್ತಿಲ್ವೋ? ಅದಕ್ಕೆ ನಾನೇ ನಿನ್ ಮೀಟಿಂಗ್ ನಡೆಯೋ ಜಾಗಕ್ಕೆ ಹೊರಡೋಣ ಅಂತ ಹೊರಟಿದ್ದೆ. ಅಷ್ಟ್ರಲ್ಲಿ ನಿನ್ ಕಾಲ್ ಬಂತು. ಯಾವಾಗ ಬರ್ತೀಯೋ? ನಿನ್ನ ನೋಡ್ಬೇಕು ಅಂತ ಓಡೋಡ್ಕೊಂಡ್ ಬಂದಿದ್ದೀನಿ ಕಣೋ. ಬರ್ತೀನಮ್ಮ, ಒಂದು ಚಿಕ್ಕ ಮೀಟಿಂಗ್ ಅಷ್ಟೇ, ಮುಗಿಸ್ಕೊಂಡು ತಕ್ಷಣ ಬಂದ್ಬಿಡ್ತೀನಿ. ನಿನಗೆ ಅಮ್ಮನ್ಗಿಂತ ಮೀಟಿಂಗೇ ಜಾಸ್ತಿ ಆಗೋಯ್ತಾ ಅಲ್ವೋ? ಯಾವತ್ತು ನೀನು ಅಮ್ಮ ನೀ ಕಣ್ಮುಚ್ಕೊಂಡು ಮನ್ಸಾರೆ ಕರಿ ಎಲ್ಲಿದ್ರು ಬಂದ್ಬಿಡ್ತೀನಿ ಅಂತ ಹೇಳ್ತಿದ್ದೆ. ಈಗ ನಾನು ನಿನ್ನನ್ನು ಅಂಗ್ಲಾಚೆ ಬೇಡ್ಕೊತಾ ಇದ್ದೀನಿ ಬಾ ಅಂತ. ಅದನ್ನ ನೀನು ಬರ್ತೀನಿ ಅಂತ ಹೇಳ್ತಿದ್ಯಾ? ಬರೋ ನಿರ್ಧಾರ ಮಾಡಿದ್ರೆ ಕಾಣ್ತಾ ಇಲ್ವಲ್ಲೋ? ಅಮ್ಮ, ನಾನು ಈಗಲೂ ಹೇಳ್ತೀನಿ, ನನಗೆ ಬಿಸ್ನೆಸ್ಸು, ಮೀಟಿಂಗ್ಸು, ಪ್ರಾಪರ್ಟಿ ಇದು ಯಾವುದು ಮುಖ್ಯ ಅಲ್ಲ. ನಾನಿವತ್ತು ಉಸಿರಾಡ್ತಾ ಇದ್ದೀನಿ ಅಂದರೆ ಅದು ನಿನಗೋಸ್ಕರ. ಅದು ನಿನಗೂ ಗೊತ್ತಲ್ವಾ? ಇದನ್ನೆಲ್ಲ ಫೋನಲ್ಲಿ ಹೇಳೋ ಬದಲು ಎದುರಿಗೆ ಬಂದು ಹೇಳ್ಬಾರ್ದೇನೋ? ನಾನು ಇದನ್ನ ನೋಡ್ಬೇಕು ಅಂತ ಹಪ್ಪಿಸ್ತಿದ್ದೀನಿ ಕಣೋ. ಈ ಅಮ್ಮ ಕರೆದ್ರು ಬರಲ್ವಾ ನೀನು? ಅಮ್ಮ, ನೀನು ನನ್ನ ಬಾಯಿ ತುಂಬ ರಾಮ್ ಅಂತ ಕರೀತೀಯ. ರಾಮ ಯಾವ ಥರ ಕೊಟ್ಟು ಮಾತಕ್ಕೆ ತಪ್ತಾನ ಹೇಳು? ನನ್ನಿಂದ ಒಂದು ಚಿಕ್ಕ ಕೆಲಸ ಆಗಬೇಕಾಗಿದೆ, ಅದು ಮುಗಿಯೋದಕ್ಕೆ ಕಾಯ್ತಾ ಇದ್ದೀನಿ. ಯೋಚನೆ ಮಾಡಬೇಡ. ಆ SI ಮಾತಾಡಿದ್ ಕೇಳಿದ್ರೆ ನಂಗೆ ತುಂಬಾ ಕೋಪ ಬಂತು. ಆದ್ರೆ ನನ್ನ ಕೈಯಲ್ಲಿ ಏನೂ ಇಲ್ಲ. ಏಜೆನ ಹೊರಗಡೆ ತರಬೇಕು ಅಷ್ಟೇ. ಅವ್ರು ಆದಷ್ಟು ಬೇಗ ಮನೆಗೆ ಬರಬೇಕು. ನೀನೇನು ಯೋಚನೆ ಮಾಡಬೇಡ ಲೀಲಾ. ಅಜ್ಜಿಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ಸ್ಟೇಷನ್ ತನಕ ಹೋಗಿ ಬಂದಿದ್ಯಾ ಅಂದ್ರೆ ಅದು ಖಂಡಿತ ಸಣ್ಣ ವಿಷಯ ಅಲ್ಲ. ನೀನ್ ಕಾಣಿಸ್ದೇ ಇದ್ದಾಗ ಅಜ್ಜಿ ಹೊರಗೆ ಹೋಗ್ತೀನಿ ಅಂತ ಹಠ ಹಿಡಿದು ಕೂತಿದ್ರು. ನನಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಆದ್ರೆ ಇವಾಗ ಅಜ್ಜಿ ನೆಮ್ಮದಿಯಿಂದ ಇದ್ದಾರೆ ಅಂದ್ರೆ ಅದಕ್ಕೆ ನೀನೇ ಕಾರಣ. ಇಡೀ ಮನೆಯವ್ರ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ದುರ್ಗಾ ಅವರೇ,
ಇನ್ನೊಂದು ವಿಷಯ, ಅವರು PC ಇದ್ರಲ್ಲ, ಅವ್ರು ಹೇಳ್ತಾ ಇದ್ರು ರೂಲ್ಸ್ ಇದೆ, ಶನಿವಾರ ಭಾನುವಾರ ಕೋರ್ಟು ಮ್ಯಾಜಿಸ್ಟ್ರೇಟು. ನನಗಂತೂ ಒಂದು ಅರ್ಥ ಆಗಲಿಲ್ಲ. ಆದರೆ ಅರ್ಥ ಆಗಿದ್ದು ಒಂದೇ ವಿಷಯ, ಏಜನ ಸುಲಭವಾಗಿ ಬಿಡೋದಕ್ಕಾಗಲ್ಲ ಅಂತ. ಇಲ್ಲ, ನಾನು ಲಾಯರ್ ಹತ್ರ ಮಾತಾಡಿದ್ದೀನಿ ಅಲ್ವಾ, ಎಲ್ಲ ಸರಿ ಹೋಗುತ್ತೆ, ನೀನೇನು ಯೋಚನೆ ಮಾಡಬೇಡ.